ನಮಸ್ಕಾರ ವೀಕ್ಷಕರೇ, ನಾನು ನಾಗರಾಜ್ ಅಪ್ಸಂದ್ರ. ನೀವು ನೋಡ್ತಾ ಇದ್ದೀರಿ ವಾರ್ತಾ ಭಾರತಿ ಡಿಜಿಟಲ್. ಇವತ್ತು ಕಾರ್ಮಿಕ ಸಂಘಟನೆಗಳು 4 ಕಾರ್ಮಿಕ ಸಮಿತಿಗಳನ್ನು ವಿರೋಧಿಸಿ ಹಾಗೆಯೇ ಕೆಲವು ಬೇಡಿಕೆಗಳನ್ನು ಮುಂದಿಟ್ಕೊಂಡು ದೇಶಾದ್ಯಂತ ಭಾರತ್ ಬಂದ್ಗೆ ಕರೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಆದರೆ ಈ ಒಂದು ಭಾರತ್ ಬಂದ್ ಎಫೆಕ್ಟ್ ರಾಜಧಾನಿ ಬೆಂಗಳೂರಿನಲ್ಲಿ ಸೋಕುವ ಸಾಧ್ಯತೆಗಳು ತೀರಾ ಕಡಿಮೆ ಕಾಣಿಸ್ತಾ ಇರ್ತಕ್ಕಂಥದ್ದು. ನಾವೀಗ ಏನು ಮೆಜೆಸ್ಟಿಕ್ ಬಸ್ ನಿಲ್ದಾಣದಲ್ಲಿದ್ದೀವಿ. ನಿಮಗೆ ದೃಶ್ಯಾವಳಿಗಳಲ್ಲಿ ನಮ್ಮ ಕ್ಯಾಮ್ರಾಮ್ಯಾನ್ ತೋರಿಸ್ತಾರೆ. ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣ ಇರ್ಬೋದು, BMTC ಬಸ್ ನಿಲ್ದಾಣ ಇರ್ಬೋದು, ಇಲ್ಲಿ ಜನಸಂಚಾರ ಎಂದಿನಂತೆ ಇರತಕ್ಕಂಥದ್ದು. ಏನು ಈ ಒಂದು ಪ್ರತಿಭಟನೆಗೆ ಅಥವಾ ಈ ಒಂದು ರ್ಯಾಲಿಗಳನ್ನು ಹಮ್ಮಿಕೊಳ್ಳೋದಕ್ಕೆ ಕಾರ್ಮಿಕ ಸಂಘಟನೆಗಳು ಇವತ್ತು ಮುಂದಾಗಿದ್ದಾವೆ. ಇದರ ಎಫೆಕ್ಟ್ ಎಲ್ಲೋ ಒಂದು ಕಡೆ ಸಾರ್ವಜನಿಕ ಸಾರಿಗೆ ಮತ್ತು ಸಾರ್ವಜನಿಕರ ಓಡಾಟದ ಮೇಲೆ ಒಂದು ಪರಿಣಾಮವನ್ನು ಬೀರುತ್ತಾ ಅಂತೇಳಿ ಎಣಿಸಲಾಗ್ತಾ ಇತ್ತು. ಆದರೆ ಸದ್ಯದ ಮಟ್ಟಿಗೆ ಕಾರ್ಮಿಕ ಸಂಘಟನೆಗಳ ಪ್ರತಿಭಟನಾ ರ್ಯಾಲಿ ಏನು ಟೌನ್ ಹಾಲ್ ಬಳಿ ಇವತ್ತು ನಡೆಯುತ್ತೆ, ಅದನ್ನು ಹೊರತುಪಡಿಸಿ ಜನಜೀವನದ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರೋ ಸಾಧ್ಯತೆಗಳು ಕಡಿಮೆ ಆಗಿರ್ತಕ್ಕಂಥದ್ದು. ಇನ್ನು ಈ 4 ಕಾರ್ಮಿಕ ಸಂಹಿತೆಗಳನ್ನು ಏನು ಇದ್ದಂಥ ಒಟ್ಟು 29 ಕಾಯ್ದೆಗಳನ್ನು ಈ 4 ಕಾರ್ಮಿಕ ಸಂಹಿತೆಗಳಲ್ಲಿ ವಿಲೀನ ಮಾಡಿರೋದ್ರಿಂದ ಕಾರ್ಮಿಕರಿಗೆ ಇರತಕ್ಕಂಥ ವೇತನ ಸಂಹಿತೆ ಇರ್ಬೋದು ಅಥವಾ ವೇತನ ಭದ್ರತೆ ಇರ್ಬೋದು ಅಥವಾ ಅವರ ಒಂದು ಕೈಗಾರಿಕಾ ಸಂಬಂಧದ ಭದ್ರತೆ ಇರ್ಬೋದು, ಜೊತೆಗೆ ಅವ್ರಿಗಿದ್ದಂಥ ಸಾಮಾಜಿಕ ಭದ್ರತೆಗಳಿರ್ಬೋದು, ಇವುಗಳು ಸರಿಯಾಗಿ ನೆರವೇರೋದಿಲ್ಲ ಅಂತೇಳಿ ಕಾರ್ಮಿಕ ಸಂಘಟನೆಗಳು ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಒಂದು ದೊಡ್ಡ ಮಟ್ಟದ ಬಂದ್ಗೆ ಇಡೀ ದೇಶಾದ್ಯಂತ ಕಾರ್ಮಿಕ ಸಂಘಟನೆಗಳು ಹಾಗೆಯೇ ಸಂಯುಕ್ತ ಕಿಸಾನ್ ಮೋರ್ಚಾ ಸಂಘಟನೆ, ರೈತ ಸಂಘಟನೆಗಳು ಕೂಡ ಈ ಒಂದು ಪ್ರತಿಭಟನೆಗೆ ಬೆಂಬಲವನ್ನು ನೀಡಿರ್ತಕ್ಕಂಥದ್ದು. ಹೀಗಾಗಿ ಬ್ಯಾಂಕ್ನಲ್ಲಿ ಕೆಲ ವ್ಯತ್ಯಯಗಳಾಗ್ಬೋದು ಬ್ಯಾಂಕ್ ವ್ಯವಹಾರಗಳಲ್ಲಿ. ಯಾಕಂದರೆ ಬ್ಯಾಂಕ್ಗೆ ಸಂಬಂಧಿಸಿದಂಥ ಅಧಿಕಾರಿಗಳ ಸಂಘಟನೆ ಇರ್ಬೋದು, ನೌಕರರ ಸಂಘಟನೆ ಇರ್ಬೋದು, ಇವುಗಳು ಬೆಂಬಲವನ್ನು ಈ ಒಂದು ಬಂದ್ಗೆ ಘೋಷಣೆಯನ್ನು ಮಾಡಿರ್ತಕ್ಕಂಥದ್ದು. ಆದರೆ ರಾಜಧಾನಿ ಬೆಂಗಳೂರಲ್ಲಿ ಜನಸಂಚಾರ ಎಂದಿನಂತೆ ನಡೀತಾ ಇದೆ. ಹೀಗಾಗಿ ಈ ಒಂದು ಸಾರ್ವಜನಿಕರ ಮೇಲೆ ಈ ಒಂದು ಭಾರತ ಬಂದ್ನ ಎಫೆಕ್ಟ್ ಬೀಳುತ್ತಾ ಇಲ್ಲ ಅನ್ನೋದು ಸದ್ಯದ ಮಟ್ಟಿಗೆ ಪ್ರಶ್ನೆ ಇರತಕ್ಕಂಥದ್ದು. ಆದರೆ ಇಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ನ ವಾತಾವರಣವನ್ನು ನೋಡ್ತಾ ಇದ್ದರೆ ಯಾವುದೇ ರೀತಿಯ ಬಂದ್ ಎಫೆಕ್ಟ್ ಆಗುವ ಸಾಧ್ಯತೆಗಳು ಕಡಿಮೆ ಇರತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಅಂತಂದರೆ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಈ 4 ಸಂಹಿತೆಗಳನ್ನು ಈಗಾಗಲೇ ಜಾರಿ ಮಾಡಿ ಆದೇಶವನ್ನು ಮಾಡಿದೆ. ಅದನ್ನು ಸಾರ್ವಜನಿಕ ವಿವೇಚನೆಗೆ ಅಥವಾ ಸಾರ್ವಜನಿಕ ಪ್ರತಿಕ್ರಿಯೆಯನ್ನು ಕೇಳಿ ರಾಜ್ಯ ಸರ್ಕಾರ ಬಿಟ್ಟಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರದಿಂದ ಯಾವುದೇ ರೀತಿಯ ಬೆಂಬಲ ಇಲ್ಲ. ನಿನ್ನೆ ವಿಧಾನಸೌಧದಲ್ಲಿ ಈ ಬಗ್ಗೆ ಸಾಕಷ್ಟು ಚರ್ಚೆಗಳು ಕೂಡ ಆಗಿದ್ದಾವೆ ಕಾರ್ಮಿಕ ಸಂಘಟನೆಗಳ ಜೊತೆ. ಆದರೆ ಇದು ರಾಷ್ಟ್ರಮಟ್ಟದ ಬಂದ್ ಆಗಿರೋದ್ರಿಂದ ಇದರಲ್ಲಿ ಬಂದನ್ನು ವಾಪಸ್ ತೆಗೆದುಕೊಳ್ಳುವ ಯಾವುದೇ ಪ್ರಮೇಯ ಇಲ್ಲ ಅಂತೇಳಿ ಕಾರ್ಮಿಕ ಸಂಘಟನೆಗಳು ತಿಳಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಬಂದ್ ರಾಷ್ಟ್ರವ್ಯಾಪಿ ಬಂದ್ ಇದ್ದರೂ ಸಹ ರಾಜಧಾನಿ ಬೆಂಗಳೂರಿನಲ್ಲಿ ಸಾರ್ವಜನಿಕ ಓಡಾಟ ಅಥವಾ ಸಾರ್ವಜನಿಕ ಕೆಲಸಗಳಿಗೆ ಯಾವುದೇ ರೀತಿಯ ಅಡ್ಡಿಯಾಗುವ ಸಾಧ್ಯತೆಗಳು ತೀರಾ ಕಡಿಮೆ ಕಾಣ್ತಾ ಇರ್ತಕ್ಕಂಥದ್ದು. ಒಟ್ಟಾರೆಯಾಗಿ 11ವರೆಗೆ ಏನು ನಮ್ಮ ಟೌನ್ ಹಾಲ್ ಬಳಿ ನಡೆಯುವಂಥ ಒಂದು ಪ್ರತಿಭಟನಾ ರ್ಯಾಲಿ ಇದೆ. ಇಷ್ಟಕ್ಕೆ ಮಾತ್ರ ಬೆಂಗಳೂರಿನಲ್ಲಿ ಭಾರತ ಬಂದ್ ಸೀಮಿತ ಆಗುವ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಗೌತಮ್ ಜೊತೆ ನಾಗರಾಜ್ ಬಿ ಅಪ್ಸಂದ್ರ, ವಾರ್ತಾ ಭಾರತಿ ಬೆಂಗಳೂರು.